ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ. ಇವತ್ತಿನ ಮಾಹಿತಿ ಏನಂದ್ರೆ ಕಬ್ಬು ಯಾವ ರೀತಿ ಕಟಾವು ಮಾಡ್ತಾರೆ ಅನ್ನೋದು, ಕಾರ್ಮಿಕರು ಯಾವ ರೀತಿ ಕಟ್ ಮಾಡ್ತಾರೆ ಅನ್ನೋದು ಸಂಪೂರ್ಣ ವಿಡಿಯೋದಾಗ ತಿಳ್ಕೊಳ್ಳಮು. ಯಾರಾದರೂ ಹೊಸೊಬ್ರು ನನ್ನ ವಿಡಿಯೋ ನೋಡಕತ್ತಿದ್ರೆ ನನ್ನ ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ನಮ್ಮ ಮುಂದೆ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೈತ ಬಾಂಧವರೇ, ಇಲ್ಲಿ ನೋಡ್ರಿ ಕಟಾವು ಮಾಡಕತ್ತಾರೆ ಕಬ್ಬು ಮನುಷ್ಯರು ಕಾರ್ಮಿಕರು ಕಟ್ ಮಾಡೋದಕ್ಕೆ ಮತ್ತು ಮಷಿನ್ಲೆ ಕಟ್ ಮಾಡೋದಕ್ಕೆ ಭಾಳ ವ್ಯತ್ಯಾಸ ಅದ್ರಿ. ಕಾರ್ಮಿಕರು ಕಟ್ ಮಾಡೋದ್ರಿಂದ ಏನಾಕದ್ರಿ, ಭಾಳ ಹಾಳಾಗಲ್ರಿ. ಮಷಿನ್ ಕಟ್ ಮಾಡೋದ್ರಿಂದ ಭಾಳ ಹಾಳಾಕ್ಕದ. ಅಂದ್ರೆ ಮಷಿನ್ ಏನಾಕದಲ್ರಿ, ಆ ಕಡೆ ದಂಡ್ಯಾಗ ಈ ಕಡೆ ದಂಡ್ಯಾಗ ಹೊಳ್ಯಾಡಾಗ ಕಬ್ಬು ಭಾಳ ತುಳಿದಿಂದ ಹಾಳು ಭಾಳ ಆಕ್ಕದ. ಮತ್ತು ಹೊಲ್ದಾಗ ಗಿಡ ಇತ್ತಂದ್ರೆ ಗಿಡದ ಬಡ್ಡ್ಯಾಗ ಅಲ್ಲಿ ಹೋಗಲ್ಲ ಮಷಿನ. ಮತ್ತು ಪೈಪ್ಲೈನ್ ಮಾಡಿರ್ತಿರಲ್ಲ, ಅಲ್ಲಿ ಟೀ ಬಿಟ್ಟಿರ್ತೀರಿ ಪೈಪ್ಲೈನ್ ಮಾಡಿ, ಆ ಟೀ ಹತ್ರನೂ ಉಳ್ಕೊಂಬಿಡ್ತದ. ಕರೆಂಟ್ ಕಂಬ ಇತ್ತಂದ್ರೆ ಅಲ್ಲಿ ಉಳಿತದ, ಅಲ್ಲೆಲ್ಲ ಮಷಿನ್ ಕಟ್ ಮಾಡಲ್ಲ, ಅಲ್ಲಿ ಹೊಳ್ಯಾಡ್ಸಾಗ ಮತ್ತು ಅಲ್ಲಿ ಇಟ್ಟು ಹಾಳಾಕ್ಕದ. ಹಿಂಗಾಗಿ ಮಷಿನ್ಲೇ ಭಾಳ ಹಾಳಾಕ್ಕದ್ರಿ. ಮನುಷ್ಯರಾದ್ರೆ ಸ್ವಚ್ಛಗೆ ಒತ್ತಡದಿಂದ ಸ್ವಚ್ಛ ಕಡಿತಾರೆ ಕಾರ್ಮಿಕರು. ಇಲ್ಲಿ ನೋಡ್ರಿ ಪೆಂಡಿ ಕಟ್ತಾರೆ, ಅಲ್ಲಿ ಲೇಡೀಸ್ ಪೆಂಡಿ ಕಟ್ಟಿ ಶಿಸ್ತಿನಾಗೆ ಲೋಡ್ ಮಾಡ್ತಾರೆ. ಯಾವ ಥರ ಲೋಡ್ ಮಾಡ್ತಾರಂದ್ರೆ ಮುಂದೆ ನಮ್ಗೆ ತೋರಿಸ್ತೀನಿ ವಿಡಿಯೋದಾಗ. ಈ ಥರ ಮನುಷ್ಯರು ಕಟ್ಕೊತ ಪೆಂಡಿ ಕಟ್ಕೊತ ಇಲ್ಲಿ ಲೇಡೀಸ್ ಕಟ್ತಾರೆ ನೋಡ್ರಿ ಪೆಂಡಿ. ಈ ಥರ ಪೆಂಡಿ ಕಟ್ಟಿ ನಿಮ್ಗೆ ಪೆಂಡಿ ತೋರಿಸ್ತೀನಿ, ನಿಮ್ಗೆ ಯಾವ ಥರ ಕಟ್ಟ್ಯಾರ ಅನ್ನೋದು ನಿಮ್ಗೆ ತೋರಿಸ್ತೀನಿ ಸದ್ಯ. ಹಿಂಗೆ ಕಟ್ಟೋದ್ರಿಂದ ಏನಂದ್ರೆ ಲೋಡ್ ಮಾಡೋಕೆ ಅವ್ರಿಗೆ ಭಾರಿ ಅನುಕೂಲ ಆಕ್ಕದ. ಇಲ್ಲಿ ನೋಡ್ರಿ ಪೆಂಡಿ ಕಟ್ಟ್ಯಾರ ನೋಡ್ರಿ. ಇಲ್ಲಿ ಈ ಥರ ಪೆಂಡಿ ಕಟ್ಟಿದ್ರಂದ್ರೆ ಒಂದೊಂದು ಪೆಂಡಿ ಹೊತ್ಕೊಂಡು ಹೋಗಿ ಗಾಡಿ ಲೋಡ್ ಮಾಡ್ತಾರೆ. ಮತ್ತು ಈಗ ಪೆಂಡಿ ಕಟ್ಲಾರ ಲೋಡ್ ಮಾಡೋಕಂದ್ರೆ ಅವ್ರಿಗೆ ಕಷ್ಟ ಆಗ್ತದ. ಈ ಥರ ನೋಡ್ರಿ ಲೋಡ್ ಮಾಡತ್ತಾರ, ತೋರಿಸ್ತೀನಿ ನಿಮ್ಗೆ. ಈಗ ಈ ಥರ ಸೈಡಿಗೆ ಪೆಂಡಿ ಹೋಗಿತಾರೆ. ಹೋಗೋದು ನಡುವೆ ಏನಿರ್ತದಲ್ಲ ರೀ, ಡೊಂಕ ಅದು ಹಿಂಗೆಲ್ಲ ಕಬ್ಬು ಬೆಳೆದಿರ್ತಾವಲ್ಲ, ಅಂಥ ಕಬ್ಬು ಏನು ಮಾಡ್ತಾರೆ, ಕಡ್ದು ಕಚ್ಚಾಕ್ತಾರೆ. ಅದು ಯಾಕೆ ಕಚ್ಚಾಕ್ತಾರೆ ಅಂದ್ರೆ ಮಚ್ಚಲೆ ಅದು ಸರಿಯಾಗಿ ಲೋಡ್ ಕುಂದ್ರಲ್ರಿ. ಟನ್ನೇಜ್ ಬರ್ಬೇಕಂದ್ರೆ ಎಷ್ಟು ಕಚ್ಚಾಕ್ತಾರೆ ಅಷ್ಟು ಭಾರಿ ಒಂದಕ್ಕೊಂದು ಕಬ್ಬು ಹತ್ತಿ ಕುತ್ಕೆ ಲೋಡ್ ಟನ್ನೇಜ್ ಭಾರಿ ಬರ್ತದೆ ರೀ. ಈಗ ಟನ್ನೇಜ್ ಬರ್ತಂದ್ರೆ ರೈತರಿಗೂ ಅನುಕೂಲ ಆಕ್ಕದಲ್ರಿ. ಈಗ ಮಷಿನ್ ಹಚ್ಚಿ ಹಾಳು ಮಾಡ್ಕೊಳಕಿನ ಕಾರ್ಮಿಕರು ಹಚ್ಚಿ ಕಡಿಸೋದು ಭಾಳ ಬೆಸ್ಟ್ ಅನಿಸ್ತದ. ಯಾಕಂದ್ರೆ ನಾನು ಒಂದು ಸರಿ ಮಷಿನ್ ಹಚ್ಚಿ ನಾನು ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಹಚ್ಚಿದೆ, ಆದ್ರೆ ಹಾಳು ಭಾಳ ಆಯಿತು. ಹಿಂದಗಡೆ ಏನದ ನಾವು ಕಾರ್ಮಿಕರ ಕಡೆನೇ ಕಡಿಸ್ಬೇಕಂತೇಳಿ ನಾವು ಇನ್ನು ಮುಂದೆ ತೀರ್ಮಾನ ಮಾಡೀವಿ. ಅದಕ್ಕೆ ಮಷಿನ್ಗೆ ಮತ್ತು ಕಾರ್ಮಿಕರಿಗೆ ಭಾಳ ವ್ಯತ್ಯಾಸ ಅದ ರೀ. ಮಷಿನ್ಲೇ ಭಾಳ ಹಾಳಾಕ್ಕದ. ಈ ಥರ ಎಲ್ಲ ಮನುಷ್ಯರು ಲೋಡ್ ಮಾಡಿ ಬೆಂಡಿ ಕಟ್ಟಿ ಈ ಥರ ಲೋಡ್ ಮಾಡ್ತಾರೆ. ಹಿಂಗೆ ಲೋಡ್ ಮಾಡಿ ಹಿಂಗೆಲ್ಲ ಡೊಂಕಣಸಿ ಕತ್ತರಿಸಿದ ಲೋಡ್ ಭಾರಿ ಕುಂದಿರ್ತದೆ, ಟನ್ನೇಜ್ ಚಲೋ ಬರ್ತದೆ. ಈಗ ಹಚ್ಕಬ್ಬ ಮತ್ತು ಸೆಕೆಂಡ್ ಕುಳೆ ಕಬ್ಬು ಏನು ಇರ್ತದಲ್ಲ, ಅದಕ್ಕೆ ನಾವು ಮಿಷನ್ ಹಚ್ಚಿದೇವು ಅಂದ್ರೆ ಗಡ್ಡಿ ಕಿತ್ತಿ ಹಳಕ್ಕೆ ಹಾಕದ. ಪಡ ಭಾಳ ಹಳಕ್ಕೆ ಹಾಕದ. ಹಳಕ್ಕಾಗಿಂದ ಏನಾಕದ್ರಿ, ಇಳುವರಿ ಬರಲ್ರಿ. ಇಳುವರಿ ಬರಲಿಲ್ಲ ಅಂದ್ರೆ ಟನ್ನೇಜ್ ಕುಂದ್ರಲ್ಲ. ಹಿಂಗಾಗಿ ಇಳುವರಿ ಬರಲ್ಲ, ಟನ್ನೇಜ್ ಕುಂದ್ರಲ್ಲ. ಹಿಂಗಾಗಿ ಲಾಸ್ ಹಾಕನ್ ರೈತ. ಕಾರ್ಮಿಕರು ಕಡಿದ್ರಿಂದ ಏನಾಕದಂದ್ರೆ ಈಗ ಹಾಳಾರಿ ಭಾಳ ಆಗಲ್ಲ, ಗಡ್ಡಿನೂ ಕಿತ್ತಲ್ಲ. ಹಿಂಗಾಗಿ ಇಳುವರಿ ತೆಗಿಬೋದು. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಮುಂದಿನ ವಿಡಿಯೋದಾಗ ಒಳ್ಳೆ ಮಾಹಿತಿಯೊಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.